ನಾಗೇಂದ್ರ ಅವರೇ, ನಾವೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ, ಜಿಲ್ಲೆಗಳು ಬ್ಯಾಲೆನ್ಸ್ ಮಾಡಿದ್ದೀವಿ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅಂತ ಬಂದಾಗ ಎಲ್ಲೆಲ್ಲಿ ಯಾರು ಕೌಂಟ್ರ್ ಕೊಡ್ಬೋದು. ಸಪೋಸ್ ಅರಸೀಕೆರೆ ಶಿವಲಿಂಗೇಗೌಡರು ಅಲ್ಲಿ ಕೊಟ್ಟರೆ ಹಾಸನಕ್ಕೆ ನಮಗೇನೋ ಹೆಲ್ಪ್ ಆಗಬಹುದೇನೋ. ಹಾಸನ ನಿಮ್ಮ ಬೆಲ್ಟು, ಬೇಸಿಕಲಿ JDSನ ಬೆಲ್ಟ್ ಅದು. ಈ ಒಂದು ಸ್ಟ್ರಾಟಜಿನೂ ಮಾಡಿದ್ದೀವಿ ಅಂಥೇಳಿ ಈಗ ಕುಮಾರಸ್ವಾಮಿ ಅವರು ಟಾಂಟ್ ಕೊಡಬೇಕು ಅಂದರೆ ಇರಲಿ, ಚಲರಾಯಸ್ವಾಮಿ ಅವರು ನಾಗಮಂಗಲದವರು ಅವರಿರಲಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದುಕೊಳ್ಳೋಣ ನಾವು. ಇದಕ್ಕೆ ಹೇಳ್ತೀರಿ ನೀವು ಅಂತ ನೋಡಿ. ಇಲ್ಲಿ ಇರ್ತಕ್ಕಂಥ ಮನೆ ಕಾಂಗ್ರೆಸ್ ವಕ್ತಾರರು ಭಾರಿ ಚಮತ್ಕಾರವಾಗಿ ಮಾತಾಡಿದ್ರು. ಇಲ್ಲಿ ಇರ್ತಕ್ಕಂಥದ್ದು 5+1 ಗುಂಪು. ಒಂದು ಖರ್ಗೆ ಅವ್ರದ್ದು, ಒಂದು ಹೈಕಮಾಂಡ್ದು, ಒಂದು ಅಧ್ಯಕ್ಷರದು, ಒಂದು DK ಶಿವಕುಮಾರ್ದು ಮತ್ತು ಒಂದು ಖರ್ಗೆ ಅವ್ರದ್ದು DK ಅವ್ರದ್ದು ಮರ್ಜ್ ಆಗಿದೆ ಅಂತ ಕೇಳಿಸ್ಕೊಳ್ಳಿ ಸರ್, ಒಂದೆರಡೇ ನಿಮಿಷ ಅವಕಾಶ ಕೊಟ್ಬಿಡಿ. ಇನ್ನೊಂದು ಸಿದ್ದರಾಮಯ್ಯನವ್ರದ್ದು. ತಾವಾಗಲೇ ಕತ್ಲಲ್ಲಿ ಎದ್ದಿದ್ರಿ, ಕತ್ಲಲ್ಲಿ ಏನೂ ಆಗಿಲ್ಲ. ಈ ಪಟ್ಟಿ ಹೋದಾಗ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಆ ಪಟ್ಟಿ ಹೋದಾಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅವ್ರು ಹೇಳ್ತಾರೆ ಇನ್ನೂ ಒಂದು ಮೈನ್ ಇದೆ, ವಲಸಿಗರು ಮತ್ತು ಮೂಲತದವರು ಇದೆ. ಈಗ ನೋಡಿ, ನೀವು ಹೇಳಿದ್ರಿ ಕೌಂಟರ್ ಕೊಡೋದಕ್ಕೆ ಪಾಪ ತುಂಬಾ ಕಾಂಗ್ರೆಸ್ ಅಲ್ಲಿ ದುಡಿದಿರೋರಿಗೆ ಕೊಟ್ಟಿರೋದು. ಶಿವಲಿಂಗೇಗೌಡರು ದುಡಿದಿದ್ರು, ಬಾಲಕೃಷ್ಣ ದುಡಿದಿದ್ರು, ಚಲರಾಯಸ್ವಾಮಿ ದುಡಿದಿದ್ರು, ಜಮೀರ್ ದುಡಿದಿದ್ರು. ಕಾಂಗ್ರೆಸ್ ಅಲ್ಲಿ ಮೂಲತಃ ಕಾಂಗ್ರೆಸ್ಸಿಗರು. ಆ ರೀತಿ ಆಗೋದಾದ್ರೆ ಮಾನ್ಯ ಕಾಂಗ್ರೆಸ್ ವಕ್ತಾರರೇ ಒಂದು ಮಾತನ್ನು ಹೇಳ್ತಿದ್ದೀನಿ. ಪ್ರಿಯಾ ಕೃಷ್ಣಪ್ಪನವರಾಗಿರ್ಬೋದು, ಅಥವಾ ನಮ್ಮ ನಾರಾಯಣ ಸ್ವಾಮಿ ಆಗಿರ್ಬೋದು, ನಂಜೇಗೌಡರು, ಸುಬ್ಬಾರೆಡ್ಡಿ, ಬೇಲೂರು ಗೋಪಾಲಕೃಷ್ಣ, ಹಂಪನಗೌಡ ಬಾದರ್ಲಿ, ತನ್ವೀರ್ ಸೇಠು, ನಾಡಗೌಡರು, ಪ್ರಸಾದ್ ಅಬ್ಬಯ್ಯ, ನೀವು ಸರಿಸುಮಾರು 10 ಜಿಲ್ಲೆಗಳಿಗೆ ಅನ್ಯಾಯ ಆಯಿತು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಿದ್ದೀನಿ. ಯಾಕೆ ಈ ಫಂಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಗೈರಾಜ ಆದರು? ಆಮೇಲೆ ಇನ್ನೂ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ರಮಾಕಾಂತ್ ಸರ್, ನೀವು ತಾಳ್ಮೆ ಇರ್ಬೇಕು. ಎಲ್ಲರಿಗೂ ತಾಳ್ಮೆ ಇಲ್ಲ ಅಂತಂದ್ರೆ ಪಡ್ಕೊಳ್ಳೋದು ಕಷ್ಟ. ಇದೇ ಮುಖ್ಯಮಂತ್ರಿಗಳು ಡಬಲ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಧಿಕಾರವನ್ನ ಒದ್ಕಿತ್ಕೋಬೇಕು ಅಂತಕ್ಕಂಥ. ಯಾಕೆ ಇವರೆಲ್ಲ ಒದ್ಕಿತ್ಕೋಬಾರ್ದು ಇವಾಗ? ಹಾಗಾದ್ರೆ ಇವ್ರಿಗೆಲ್ಲ ಅನ್ಯಾಯ ಯಾಕೆ ಮಾಡಿದ್ರಿ ನೀವು? ಜಾತಿ ಸರ್ವರಿಗೂ ಸಮಪಾಲು ಸಮಬಾಳು. ಎಲ್ರಿ ದುಡ್ದಿರೋ ತನ್ವೀರ್ ಸೇಠ್ 6 ಸತಿ ದುಡ್ದಿದ್ದಾರೆ, ಎಲ್ರಿ ಸಮಪಾಲು ಸಮಬಾಳು? ಯಾಕೆ ನಿನ್ನೆ ಮೊನ್ನೆ ಬಂದಿರ್ತಕ್ಕಂಥವ್ರಿಗೆ ಇದೆಲ್ಲ ಒಂದ್ ಸೈಡ್ಗೆ ಇಟ್ರೆ ನನ್ನ ರಾಜ್ಯದ ಪರಿಸ್ಥಿತಿ ಏನು ಅಂತಕ್ಕಂಥ ಸ್ವಲ್ಪ ನೀವು ಯಾರು ಕೂಡ ಇವತ್ತಿನವರೆಗೂ ಕೂಡ ಕಿವಿ ಹಾಕಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದೇ ಒಂದಿನ ರಮಾಕಾಂತ್ ಅವರು ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಇಷ್ಟೆಲ್ಲ ಕಿತ್ತಾಡ್ತಿರ್ತಕ್ಕಂಥವ್ರು ಬೆಳಿಗ್ಗೆ ತಾವು ನೋಡಿದ್ರಿ ಮಾನ್ಯ ಮುಖ್ಯಮಂತ್ರಿಗಳ ಭಾವಚಿತ್ರಕ್ಕೆ ಏನರಲ್ಲಿ ಸೇವೆ ಮಾಡಿದ್ರು ಅಂತಕ್ಕಂಥದ್ದು. ನಿಮ್ಮ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಯಾವ ಮಟ್ಟಕ್ಕೆ ಎದ್ದಿದ್ದಾರೆ ಅಂತಕ್ಕಂಥದ್ದು ಅನ್ನೋದಕ್ಕಿಂತ ಮುಖ್ಯವಾಗಿ ನೋಡಿ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದೇ ಒಂದು MLA, ಒಂದೇ 140 ಜನ ಸಂಪೂರ್ಣ ಬಹುಮತ ಇದೆ. ಸಮ್ಮಿಶ್ರ ಸರ್ಕಾರಗಳಲ್ಲಿ ನಾವು ಸರ್ಕಾರ ನಡೆಸಿ ಉತ್ತಮವಾದ ಸಾಧನೆ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಒಂದು MLA ಸರ್ ನನಗೆ ಇದಕ್ಕೆ ಸಂಬಂಧ ಇಲ್ಲ, ಹೋಗಿ ನನ್ನ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೆ, ನನ್ನ ಕೆಲಸ ಆಧಾರದ ಮೇಲೆ ನನಗೆ ಮಂತ್ರಿಗಿರಿ ಕೊಡಿ, ಇನ್ನೊಂದು ಕೊಡಿ ಅಂತಕ್ಕಂಥ ಕೇಳ್ತಾ ಒಬ್ಬ ಮಂತ್ರಿ ಇಲ್ಲ, ಒಬ್ಬ MLA ಇಲ್ಲ. ನಾನು ವಿಜಯ್ ಸರಿಂದ ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ನಾನು